ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಶಾವ್ಗೆ ಬಾತ್. ಶಾವ್ಗೆ ಬಾತ್ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇಲ್ಲಿ 5 ಲೋಟ ಶಾವ್ಗೆ ತೊಗೊಂಡಿದ್ದೀನಿ, ಹುರಿದಿಟ್ಟಿದ್ದೀನಿ. ಹಾಗೆ 10 ಲೋಟ ನೀರು, 2 ಮೀಡಿಯಂ ಸೈಜ್ ಈರುಳ್ಳಿ, ಕರಿಬೇವು ಸೊಪ್ಪು, 1 ಮೀಡಿಯಂ ಸೈಜ್ ಟೊಮೆಟೊ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತರಕಾರಿಗಳು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಮತ್ತು ಇದೆಲ್ಲ ರುಬ್ಕೊಳ್ಳೋಕ್ಕಿರೋದು. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, 2 ಲವಂಗ, 2 ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ. ಈಗ ನಾನು ಇದನ್ನೆಲ್ಲ ಹಾಕಿ ರುಬ್ಕೋತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಜೀರಿಗೆ ಹಾಕ್ತಾ ಇದ್ದೀನಿ. 1-2 ಚಿಟಕಿ ಹಿಂಗು, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಇದಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಈರುಳ್ಳಿನ ಹುರ್ಕೋಬೇಕು. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತು ತರಕಾರಿ ಜೊತೆಗೆ ಹಾಕಿ ಹುರ್ಕೋತೀನಿ. ನಾನು ಅದನ್ನು ಎಣ್ಣೆಲೆ ಸ್ವಲ್ಪ ಬೇಯಿಸ್ಕೊತೀನಿ, ಜೊತೆಗೆ ಉಪ್ಪು ಹಾಕ್ಕೋತೀನಿ. ಈಗ ಸ್ವಲ್ಪ ನೀರು ಹಾಕಿ ನಾನು ತರಕಾರಿ ಎಲ್ಲ ಬೇಯೋ ತನಕ ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ. ಸೊ ಈ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅದು ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ಅದನ್ನು ಕುದಿಸ್ಕೋಬೇಕು. ನೋಡಿ, ಈಗ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ನಾನು ಇದಕ್ಕೆ ಈಗ 10 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈಗ ನೀರು ಕುದೀತಾ ಇದೆ. ನೀರು ಕುದಿಬೇಕಾದ್ರೆ ನಾವು ಶಾವಿಗೆ ಹಾಕೋಬೇಕು. ಶಾವಿಗೆನ ನಿಧಾನಕ್ಕೆ ಹಾಕಬೇಕು, ಎಲ್ಲ ಒಂದೇ ಸಲ ಹಾಕಿದ್ರೆ ಶಾವಿಗೆ ಗಂಟಾಗ್ಬಿಡುತ್ತೆ. ಈ ಥರ ನಿಧಾನಕ್ಕೆ ಶಾವಿಗೆ ಹಾಕಿ ತಿರುಗಿಸ್ಕೊತಾ ಇರಬೇಕು. ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಮತ್ತು 1-2 ಸ್ಪೂನು ತುಪ್ಪ ಹಾಕ್ತೀನಿ. ಈ ತುಪ್ಪ ಹಾಕೋದ್ರಿಂದ ಶಾವಿಗೆ ಬಿಡಿ ಬಿಡಿಯಾಗಿರುತ್ತೆ. ಶಾವಿಗೆ ಬೇಯೋ ತನಕನೂ ಕುದಿಸ್ಬಾರ್ದು. 1-2 ನಿಮಿಷ ಶಾವಿಗೆ ಹಾಕಿ ಸ್ವಲ್ಪ ಹಿಂಗೆ ನೀರೆಲ್ಲ ಹಿಂಗಿದ್ಮೇಲೆ ನಾನು ಸ್ಟವ್ ಆಫ್ ಮಾಡಿ ಮುಚ್ಚಿ ಒಂದು 5-10 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಈಗ ಒಂದು 8 ಮಿನಿಟ್ಸ್ ಆಗಿದೆ. ಈಗ ನೋಡಿ ಶಾವಿಗೆ ಎಷ್ಟು ಉದ್ರುದ್ರಾಗಿ ಬಂದಿದೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಈಗ ಶಾವಿಗೆ ಬಾತ್ ರೆಡಿ ಆಗಿದೆ. ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.